ನಮಸ್ಕಾರ ಫ್ರೆಂಡ್ಸ್, ನಾನು ದೋಹಿತಾತ್. ಇವತ್ತು ಒಂದು ತುಂಬಾ ಸಿಂಪಲ್ ಆದರೂ ಪವರ್ ಊಹಳ ಬಗ್ಗೆ ಮಾತಾಡ್ತೀನಿ. ಜೀವನ ಬದಲಾಯಿಸೋಕೆ ಶುರು ಎಲ್ಲಿ ಮಾಡಬೇಕು? ಆ ಪ್ರಶ್ನೆ ಬಹುಶಃ ಎಲ್ಲರ ಮೈಂಡ್ನಲ್ಲಿ ಬರುತ್ತದೆ. ಆದರೆ ಉತ್ತರ ಸಿಂಪಲ್ ಅಲ್ಲ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ರಿಯಲ್ ಎಕ್ಸಾಂಪಲ್ಗಳೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಗೆಲ್ಲ ಕನಸು ಇದೆ, ಯಾರಾದರೂ ಯೂಟ್ಯೂಬರ್ ಆಗಬೇಕು, ಯಾರಾದರೂ ರೀಚ್ ಆಗಬೇಕು, ಯಾರಾದರೂ ಪೀಸ್ಫುಲ್ ಲೈಫ್ ಬೇಕು. ಆದರೆ ಶುರು ಮಾಡೋದು ಕಷ್ಟ ಅನಿಸ್ತೆ. ನಾನು ಕೂಡ ಮೊದ ಬಾರಿಗೆ ಕ್ಯಾಮರಾ ಮುಂದೆ ಮಾತಾಡೋದು ಬೇಸ್ತನೆ ಆಯ್ತು. ಆದರೆ ಒಂದು ದಿನ ಡಿಸೈಡ್ ಮಾಡಿದರೆ ಶುರು ಮಾಡ್ತೀನಿ ಅಂತ. ಆ ದಿನದಿಂದ ಬದಲಾವಣೆ ಶುರು ಆಯ್ತು. ಫ್ರೆಂಡ್ಸ್, ಜೀವನ ಬದಲಾಗಬೇಕು ಅಂದರೆ ಮೊದಲ ಹಂತ ಅಂದರೆ ವಯಕ್ಕೆ ಬಿಬೇಹೇರಿ. ಯಾವುದೇ ಫೀಲ್ಡ್ನಲ್ಲಿ ಇರಲಿ, ಸ್ಟಡಿ, ಜಾಬ್, ಯೂಟ್ಯೂಬ್, ರೀಡಿಂಗ್, ಜಿಮ್, ಯಶಸ್ಸಿಗೆ ಒಂದು ರೂಲ್ ಇದೆ, ನಿರಂತರತೆ. ನೀವು ಡೈಲಿ 6% ಕೂಡ ಇಂಪ್ರೂವ್ ಆದರೆ 1 year ನಲ್ಲಿ 5% ಆಗುತ್ತೆ. ಪ್ರಾಬ್ಲಮ್ ಏನು ಅಂದರೆ ಜನರು ಶುರು ಮಾಡ್ತಾರೆ, ಆದರೆ 3 days ನಂತರ ಸ್ಟಾಪ್ ಮಾಡ್ತಾರೆ. ಫ್ರೆಂಡ್ಸ್, ಯಾರು ಸ್ಟಾಪ್ ಮಾಡಲ್ಲ ಅಂದರೆ ಅವರು ವಿನ್ ಮಾಡ್ತಾರೆ. ಸ್ಮಾಲ್ ಹ್ಯಾಬಿಟ್ ನಿಂದ ಶುರು ಮಾಡಿ. ಉದಾಹರಣೆಗೆ ನಿನ್ನ ಬ್ಲಾಗ್ ಡೈಲಿ ಶೂಟ್ ಮಾಡಿ, ಈವನ್ 1 minute ಅಂದರೂ ಅಪ್ ಲೋ ಮಾಡಿ. ನೆಕ್ಸ್ಟ್ ಕಂಪೇರ್ ಮಾಡೋದನ್ನು ಸ್ಟಾಪ್ ಮಾಡಿ. ಯಾರು ಬೀಕ್ ಆಗಿದ್ದಾರೆ ಅಂತ ನೋಡಿ ಟೆನ್ಷನ್ ಮಾಡಬೇಡಿ. ಅವರು ಈ ವರ್ಷ ವರ್ಕ್ ಮಾಡಿದ್ದಾರೆ, ನೀವು ಇನ್ನನ್ನು ಫಸ್ಟ್ ಮಂತ್ ನಲ್ಲಿ ಶುರು ಮಾಡಿದ್ದೀರಿ. ಫೋಕಸ್ ಆನ್ ಯೂರ್ ಪಾತ್ ನಲ್ಲಿ. ಯಾವರಿ ಸ್ಮಾಲ್ ಪ್ರೋಗ್ರೆಸ್ಗೆ ಸೆಲೆಬ್ರೇಟ್ ಮಾಡಿ. ನಿನ್ನ ಸಿಯೂಸ್ ಬಂದಂದ್ರು ಅದ್ರ ಜನ ನಿನ್ನ ವಿಡಿಯೋ ನೋಡಿದ್ದಾರೆ ಅಂತ ಅದನ್ನು ಎಂಜಾಯ್ ಮಾಡಿ. ಅದು ಗ್ರೋತ್ ನ ಸ್ಟಾರ್ಟರ್ ಪಾಯಿಂಟ್. ಸಕ್ಸೆಸ್ ಅಂದರೆ ಓನ್ಲಿ ಮನಿ ಅಲ್ಲ ಫ್ರೆಂಡ್ಸ್. ಮೈಂಡ್ ಪೀಸ್, ಹ್ಯಾಪಿನೆಸ್, ಗ್ರೋತ್ ಇವು ಕೂಡ ಇಂಪಾರ್ಟೆಂಟ್. ಮಾರ್ನಿಂಗ್ ಗೆಟ್ ಅಪ್ ಆಗಿ ನಾನು ಇಂಪ್ರೂವಿಂಗ್ ಅಂತ ಫೀಲ್ ಆಗುತ್ತೆ, ಅದು ಸಕ್ಸೆಸ್. ಡೇ ನಾನು ನಿಮಗೆ ಒಂದು ಚಾಲೆಂಜ್. ನೆಕ್ಸ್ಟ್ 4 days ಒಂದು ಗುಡ್ ಕ್ಯಾಂಡಿಡೇಟ್ ಶುರು ಮಾಡಿ. ಅದನ್ನು ನನ್ನ ಕಾಮೆಂಟ್ಸ್ ನಲ್ಲಿ ಹೇಳಿ. ನಾನು ನೋಡ್ತೀನಿ ಯಾರ್ ಡೆಡಿಕೇಶನ್ ಜಾಸ್ತಿ ಅಂತ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಮೋಟಿವೇಶನ್ ಟಾಕ್. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ರಿಮೆಂಬರ್, ಜೀವನ ಬದಲಾಗಬೇಕು ಅಂದರೆ ಫಸ್ಟ್ ಸ್ಟೆಪ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ವಾಶ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡೋಕೆ ಎಂದು ಸಪರ್ ಟಾಪಿಕ್ ಶೇರ್ ಮಾಡ್ತೀನಿ. ಟಿ ಧ್ಯಾನ್, ಸ್ಟೆ ಪಾರಿಡಿಯು ಅನ್ನ ಕೆಂಪ್ ಮೂವಿಂಗ್ ಫಾರ್ವರ್ಡ್.